ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ವಿದ್ಯುನ್ಮಾನ ಮಾಧ್ಯಮದ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಸ್ವಾಗತವನ್ನು ಮಾಡ್ತಾ, ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರುವಂಥ ವಿಷಯ ನಮ್ಮ ದೇಶದ ನಂಬರ್ 1 ದೇಶಭಕ್ತ ಸಂಘಟನೆ, ಪ್ರಪಂಚದ ನಂಬರ್ 1 ದೇಶಭಕ್ತ ಸಂಘಟನೆ RSS ಬಗ್ಗೆ ಅತ್ಯಂತ ಹಗುರವಾಗಿ ಹೀಯಾಳಿಸಿ ಮಾತನಾಡ್ತಾ ಇರ್ತಕ್ಕಂಥ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಬಹುಶಃ ಇವರಿಗೆ RSSನ ಕುರಿತು ಭಾಳ ವ್ಯಾಪಕವಾಗಿರ್ತಕ್ಕಂಥ ಅಜ್ಞಾನದಿಂದ ತುಂಬಿ ತುಳುಕ್ತಾ ಇದ್ದಾರೆ, ಮೆರಿತಾ ಇದ್ದಾರೆ. RSSನ ಬಗ್ಗೆ ಸ್ವಲ್ಪವೂ ಗೌರವ ಇಲ್ಲದೇನೆ ಅಜ್ಞಾನದ ಅಂಧಕಾರದಿಂದ ತಮ್ಮ ಪದಬಳಕೆಯನ್ನು ಮಾಡ್ತಾ ಇದ್ದಾರೆ. RSS ಪ್ರತಿನಿತ್ಯ ನಮ್ಮ ದೇಶದ ಯುವಕರಲ್ಲಿ, ನಮ್ಮ ದೇಶದ ನಾಗರಿಕರಲ್ಲಿ, ನಮ್ಮ ದೇಶದ ಕುರಿತಂತೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಸೇವಾ ಚಟುವಟಿಕೆಯನ್ನು ನಡೆಸ್ತಾ ಇದೆ. ದೇಶದಲ್ಲಿ ಜನ ಬದಲಾವಣೆ ಆದರೆ ಮಾತ್ರ ದೇಶ ಬದಲಾವಣೆ ಆಗತ್ತೆ. ದೇಶದಲ್ಲಿ ವ್ಯಕ್ತಿಯ ಬದಲಾವಣೆ ಆದರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗತ್ತೆ. ಅದು ಪರಿಸರ ಇರಬಹುದು, ಸಂಸ್ಕೃತಿ ಇರಬಹುದು, ಆಮೇಲೆ ಶುದ್ಧ ಕುಡಿಯುವ ನೀರು ಇರಬಹುದು, ಸ್ವಚ್ಛ ಭಾರತ್ ಇರಬಹುದು, ಸ್ಕೂಲು, ಕಾಲೇಜು, ಆಸ್ಪತ್ರೆ, ಹಳ್ಳಿ, ಪಟ್ಟಣ ಇವೆಲ್ಲವುಗಳ ಸ್ವಚ್ಛತೆ ಇರಬಹುದು. ಎಲ್ಲ RSS ಮುಟ್ಟದೇ ಇರುವಂಥ ಕ್ಷೇತ್ರ ಇಲ್ಲ. ಆ ರೀತಿ RSS ನಮ್ಮ ದೇಶದ ಉದ್ದಗಲಕ್ಕೂ ಕೂಡ ಸಾವಿರಾರು ಶಾಖೆಗಳನ್ನು ನಡೆಸ್ತಾ ಪ್ರತಿನಿತ್ಯ ಸಮಾಜದ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸಂಘಟನೆ RSS. ಆಗಾಗ ನಮ್ಮ ದೇಶದಲ್ಲಿ ದುರ್ಘಟನೆಗಳು ಸಂಭವಿಸಿದಾಗ, ಉದಾಹರಣೆಗೆ ಭೂಕಂಪ ಆದಾಗ, ರೈಲ್ವೆ ಆಕ್ಸಿಡೆಂಟ್ ಆದಾಗ, ಬಸ್ ಆಕ್ಸಿಡೆಂಟ್ ಆದಾಗ, ಪ್ರವಾಹಗಳು ಸಂಭವಿಸಿದಾಗ, ಆಮೇಲೆ ಬೆಂಕಿಯ ಅವಘಡಗಳು ಆದಾಗ, ಎಲ್ಲ ಸಂದರ್ಭಗಳಲ್ಲೂ ಕೂಡ, ಬರಗಾಲ ಬಂದಾಗ, ಕೋವಿಡ್ ಸಂಭವಿಸಿದಾಗ RSS ಲಕ್ಷಾಂತರ ಜನ ತಮ್ಮ ಸ್ವಾರ್ಥತೆಯನ್ನು ಬದಿಗಿಟ್ಟು ನಿಸ್ವಾರ್ಥ ಮನೋಭಾವನೆಯಿಂದ ಜನರ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಸಂಘಟನೆ RSS. ಇದರ ಬಗ್ಗೆ ಲವಲೇಶವೂ ಕೂಡ ಗೌರವ ಇಲ್ಲದಂತೆ ಪುಂಖಾನುಪುಂಖವಾಗಿ ಆಗಿಂದಾಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಅಜ್ಞಾನಿ, ಅಹಂಕಾರಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. RSS ಅಂತಕ್ಕಂಥದ್ದು ಸಾಮಾನ್ಯ ಸಂಘಟನೆ ಅಲ್ಲ. ನಮ್ಮ ದೇಶಕ್ಕೆ 2 ಶ್ರೇಷ್ಠ ಪ್ರಧಾನಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಸಂಘಟನೆ RSS. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಇರ್ಬೋದು, ಈ ಹಿಂದೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಈವನ್ ಕಾಂಗ್ರೆಸ್ಸೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲಿ ಒಂದು ನಿಯೋಗವನ್ನು ರಚನೆ ಮಾಡಿ ವಿದೇಶಕ್ಕೆ ಕಳಿಸಿದಾಗ ವಾಜಪೇಯಿಯವರ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಹೊಗಳಿಕೆಯ ಮಾತನ್ನು ಆಡಿದೆ ಅನ್ನುವಂಥದ್ದನ್ನು ಸ್ವಲ್ಪ ಪ್ರಿಯಾಂಕಾ ಖರ್ಗೆ ಅವರು ಅವರ ಅಪ್ಪನ ಮೂಲಕ ತಿಳ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ತಿಳ್ಕೊಳ್ಳಿ. ನಿಮಗೆ ಅಜ್ಞಾನದ ಅಂಧಕಾರ ತುಂಬಿ ತುಳುಕ್ತಾ ಇದೆ. ಈ ಅಧಿಕಾರದ ಅಹಂಕಾರ ನೆತ್ತಿಗೇರಿದೆ, ಪಿತ್ತ. ಆ ಅಧಿಕಾರದ ಅಮಲು ಏನಿದೆ
ಪ್ರಿಯಾಂಕಾ ಖರ್ಗೆ ಅವರಿಗೆ ನೆತ್ತಿಗೇರಿದೆ. ಹಾಗಾಗಿ ಅಹಂಕಾರದಿಂದ ಸೊಕ್ಕಿನಿಂದ ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. SDPI ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಧೈರ್ಯ ಇದ್ದರೆ ಈ ಸರ್ಕಾರಕ್ಕೆ. PFI ಬಗ್ಗೆ ಬ್ಯಾನ್ ಮಾಡಲಿ, ಈ ಸರ್ಕಾರಕ್ಕೆ ಧೈರ್ಯ ಇದೆಯಾ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥವ್ರು ನಮ್ಮ ಮೈ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಪಾಲಿಸಿ ಏನಿದೆ, ಉದಾಹರಣೆಗೆ ಬೆಂಗಳೂರಿನ ಎಂಥದ್ದು ಹಳ್ಳಿ DJ ಹಳ್ಳಿ KJ ಹಳ್ಳಿ ಅಖಂಡ ಶ್ರೀನಿವಾಸ್ ಅವ್ರ ಮನೆ, ಕಾಂಗ್ರೆಸ್ನ ಶಾಸಕರಾಗಿರುವಂಥ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ಟಂಥವ್ರು ಯಾರು? ಅವ್ರ ಮನೆಗೆ ಬೆಂಕಿ ಇಟ್ಟಂಥ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ಆ ರೀತಿ ಭಯೋತ್ಪಾದಕಂತ ವರ್ತಿಸಿದಂಥವ್ರ ಮೇಲೆ ಇದ್ದಂಥ ಕೇಸ್ಗಳನ್ನು ತೆಗೆದುಹಾಕಿದವ್ರು ಯಾರು? ಅದರ ಬಗ್ಗೆ ಕ್ರಮ ತೆಗೆದುಕೊಂಡಿದೆಯಾ ಸರ್ಕಾರ? ಅದೇ ಥರ ಶಿವಮೊಗ್ಗ ಇರಬಹುದು, ಮಂಗಳೂರು ಇರಬಹುದು, ಅದೇ ಥರ ಕೋಲಾರ ಇರಬಹುದು, ಗುಲ್ಬರ್ಗ ಇರಬಹುದು, ತೀರ್ಥಹಳ್ಳಿ ಇರಬಹುದು, ಬೇರೆ ಬೇರೆ ಕಡೆಗಳಲ್ಲಿ. ಆಮೇಲೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡಿ ಕತ್ತಿಯ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥವ್ರು, ಕತ್ತಿಯನ್ನು ಹಿಡ್ಕೊಂಡವ್ರ ಬಗ್ಗೆ ಓಡಾಡ್ತಾ ಇರುವಾಗ ಅವ್ರನ್ನ ಕಂಡ್ರೆ ಏನು ಭಯ ಆಗೋದಿಲ್ವಾ? RSSನ ಯುವಕರು ತಮ್ಮ ಸ್ವರಕ್ಷಣೆಗೋಸ್ಕರ ದಂಡವನ್ನು ಇಟ್ಕೊಂಡು ಪ್ರದರ್ಶನವನ್ನು ಮಾಡಿದರೆ, ದಂಡವನ್ನು ಇಟ್ಕೊಂಡು ಪಥಸಂಚಲನ ಮಾಡಿದರೆ ಸಮಾಜದಲ್ಲಿ ಭಯ ನಿರ್ಮಾಣ ಆಗುತ್ತಾ? ಏನು ಸಮಾಜಕ್ಕೊಂದು ಆತ್ಮವಿಶ್ವಾಸ ಬರುತ್ತಾ? ಸಮಾಜಕ್ಕೆ RSS ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸಮಾಜವನ್ನು ನಾವೇ ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಬೇಕು. ಆ ರೀತಿಯ ದೇಶಭಕ್ತಿಯ ಪಾಠವನ್ನು ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು RSS. ಸಮಾಜದಲ್ಲೇ ಭಯೋತ್ಪಾದನೆಯನ್ನು ಬಿತ್ತತಕ್ಕಂಥ ಸಂಘಟನೆ ಎಲ್ಲ RSS. ನೂರಾರು ಭಯೋತ್ಪಾದಕ ಸಂಘಟನೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ? ನಿಮ್ಮ ಗೂಢಚಾರಿ ಇಲಾಖೆಗಳ ರಿಪೋರ್ಟನ್ನು ನೋಡಿ, ಅವರೆಲ್ಲ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನನ್ನು ಆಧರಿಸಿ ಜೈಲಿನಲ್ಲಿರ್ತಕ್ಕಂಥ ಭಯೋತ್ಪಾದಕರಿಗೆ ಬಿರಿಯಾನಿ ಹಂಚೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ, RSS ಬಗ್ಗೆ ಅಲ್ಲ. ಬ್ಯಾನ್ ಮಾಡಬೇಕಾಗಿರ್ತಕ್ಕಂಥದ್ದು ಆ ರೀತಿ ಸಂಘಟನೆಗಳನ್ನು, RSSನಂತಹ ಸಂಘಟನೆಗಳನ್ನಲ್ಲ. ಮತ್ತು ಕೇಸ್ಗಳನ್ನು ತೆಗೆದಾಕಬೇಕಾಗಿರ್ತಕ್ಕಂಥದ್ದು ರೈತರ ಹೋರಾಟಗಳ ಬಗ್ಗೆ ಕೇಸ್ಗಳು ತೆಗೆದಾಕ್ರಿ, ವಿದ್ಯಾರ್ಥಿಗಳ ಹೋರಾಟಗಳ ಬಗ್ಗೆ ಕೇಸ್ಗಳನ್ನು ತೆಗೆದಾಕ್ರಿ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಾರಲ್ಲ ಅವ್ರ ಮೇಲಿನ ಕೇಸ್ ಅಲ್ಲ ತೆಗೆದಾಕೋದು. ಕತ್ತಿ ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರಲ್ಲ ಅವ್ರ ಮೇಲಿನ ಕೇಸ್ಗಳೆಲ್ಲ ತೆಗೆದುಹಾಕೋದು. ಹಸುಗಳನ್ನು ದನಗಳನ್ನು ಕಳ್ತನ ಮಾಡಿಬಿಟ್ಟು ಹಸುಗಳ ಹತ್ಯೆ ಮಾಡಿರ್ತಕ್ಕಂಥ, ದನಗಳನ್ನು ಹತ್ಯೆ ಮಾಡಿರ್ತಕ್ಕಂಥವ್ರನ್ನ ಕೇಸ್ಗಳನ್ನು ತೆಗೆದುಹಾಕ್ತಾ ಇದ್ದಾರಲ್ಲ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದೆ. ಏನು ಕ್ರಮ ತೆಗೆದುಕೊಳ್ತೀವಿ ಈ ಸರ್ಕಾರ? ಅವ್ರನ್ನ, ಆ ಸಂಘಟನೆಗಳನ್ನು, ಆ MP ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕಾಗಿತ್ತು. ಸರ್ಕಾರ ಗೋಜಿಗೆ ಹೋಗ್ತಾ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, 1962ನೇ ಇಸ್ವಿನಲ್ಲಿ ವಾರ ಆದಂಥ ಸಂದರ್ಭದಲ್ಲಿ RSS ಎಂಥ ಸೇವೆಯನ್ನು ಮಾಡ್ತು ದೇಶದಲ್ಲಿ. ತತ್ಪರಿಣಾಮವಾಗಿ ನೆಹರು ಅವರು RSSನ ಸ್ವಯಂ ಸೇವಕರನ್ನು ದೆಹಲಿಯ ಸೋಲ್ಜರ್ಸ್ ಪೆರೇಡ್ಗೆ ಕರೆದುಬಿಟ್ಟು ರೂಟ್ ಮಾರ್ಚನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂಥವ್ರು ಇದೇ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಂತಹ ಕಾಂಗ್ರೆಸ್ಸಿನ ನೆಹರು ಅವರೇ ಅವಕಾಶ ಮಾಡಿಕೊಟ್ರು. ಹಾಗಾಗಿ RSS ಬಗ್ಗೆ ಇಂದಿರಾ ಗಾಂಧಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ನೆಹರು ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ,
ಇದನ್ನು ಸ್ವಲ್ಪ ಅಹಂಕಾರಿ ಪ್ರಿಯಾಂಕಾ ಖರ್ಗೆ ಅವರು ಸ್ವಲ್ಪ ತಿಳ್ಕೊಳ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಸ್ವತಃ RSS ಶಾಖೆನಲ್ಲಿ ಏನು ನಡೆಯುತ್ತೆ, 1 ಗಂಟೆ ಅವಧಿನಲ್ಲಿ ಏನು ಕಲಿಸ್ಕೊಡ್ತಾರೆ ಯುವಕರಿಗೆ, RSS ಶಾಖೆಗೆ ಬರ್ತಾ ಇರ್ತಕ್ಕಂಥ ಯುವಕರಿಗೆ ಅಂಥೇಳಿ ಗಾಂಧೀಜಿಯವರು ಶಾಖೆಗೆ ಭೇಟಿ ಕೊಡ್ತಾರೆ. ಅಂಬೇಡ್ಕರ್ ಅವರು ಶಾಖೆಗೆ ಭೇಟಿ ಕೊಡ್ತಾರೆ. ಅಂಬೇಡ್ಕರ್ ಅವರು ಗಾಂಧೀಜಿಯವರು RSS ಬಗ್ಗೆ ಅಧ್ಯಯನ ಮಾಡ್ತಾರೆ. ಅಂಥ ಪ್ರಪಂಚದ ಏಕೈಕ ಸಂಘಟನೆ, ಆ ರೀತಿಯ ನಿತ್ಯ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಯುವಕರ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ದೇಶಭಕ್ತ ಸಂಘಟನೆ RSS ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು RSSಗೆ 100 ವರ್ಷ ಆಗಿದೆ. 100 ವರ್ಷ ಆಗಿದೆ. ಇನ್ನೂ ಸಂಘಟನೆಯನ್ನು ಹೆಚ್ಚು ಮಾಡಬೇಕು, ದೇಶದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ತರಬೇಕು, ಪ್ರಪಂಚದಲ್ಲಿ RSS ಏನು ಅಂತಕ್ಕಂಥದ್ದನ್ನು ಜನ ತಿಳ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ದೇಶದಾದ್ಯಂತ RSS 100 ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ರೂಟ್ ಮಾರ್ಚ್ ನಡೀತಾ ಇದೆ. ಹಾಗಾಗಿ ಇವರು ಪರ್ಮಿಷನ್ ತೆಗೆದುಕೊಳ್ದೇನೆ ಶಾಖೆಯನ್ನು ನಡೆಸ್ತಾ ಇದ್ದಾರೆ, ಪರ್ಮಿಷನ್ ತೆಗೆದುಕೊಳ್ದೇನೆ ಪಥಸಂಚಲನವನ್ನು ನಡೆಸ್ತಾ ಇದ್ದಾರೆ ಅಂತ ವಾಚಾಮಗೋಚರವಾಗಿ ಮಾತಾಡ್ತಾ ಇದ್ದಾರೆ. RSS ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ದೇಶಭಕ್ತಿಯನ್ನು ಬಿತ್ತೋದಕ್ಕೆ ಪ್ರತಿನಿತ್ಯ ಚಟುವಟಿಕೆಯನ್ನು ನಡೆಸುತ್ತೆ, ಸಾಮಾಜಿಕ ಸೇವೆಯನ್ನು ಪ್ರತಿನಿತ್ಯ ನಡೆಸುತ್ತೆ. ದೇಶ ಸೇವೆಯನ್ನು ಮಾಡೋದಕ್ಕೆ ಪರ್ಮಿಷನ್ ತೆಗೆದುಕೊಂಡು ಕೆಲಸ ಮಾಡಬೇಕಾ? ಯುವಕರಲ್ಲಿ ಒಳ್ಳೆ ಭಾವನೆಗಳನ್ನು ಬೆಳೆಸೋದಕ್ಕೆ ಇವರು ಪರ್ಮಿಷನ್ ತೆಗೆದುಕೊಂಡು ಚಟುವಟಿಕೆಯನ್ನು ನಡೆಸಬೇಕಾ? ಯಾವೂರು ದೊಣ್ಣೆ ನಾಯಕ ಪ್ರಿಯಾಂಕಾ ಖರ್ಗೆ ಅವರು ಇವರು ಪರ್ಮಿಷನ್ ತೆಗೆದುಕೊಳ್ಳಕ್ಕೆ? ಹಾಗಾಗಿ RSS ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ RSSನ ಬೇರೆ ಬೇರೆ ದೇಶಗಳ ಪ್ರಧಾನಮಂತ್ರಿಗಳನ್ನೇ ಮಾತಾಡಿದ್ದಾರೆ RSS ಬಗ್ಗೆ. ಆದ್ದರಿಂದ RSSನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ. ಮತ್ತು ಕೂಡಲೇ RSS ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಸಚಿವ ಸ್ಥಾನದಿಂದ ಈ ಸರ್ಕಾರ ಕಿತ್ತಾಕಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್. ಒಂದೇ ಸೂರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್. ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್, ಸೋಫಾ ಸೆಟ್, ವಾರ್ಡ್ರೋಬ್, ಕಾಟ್ ಸೆಟ್, ದಿವಾನಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಇನ್ನೂ ಹಲವು. ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿಮುಟ್ಟಾದ ಫರ್ನಿಚರ್ ಐಟಂಗಳು. 40 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ 25 ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್. ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್, ಪುತ್ತೂರು, ಮುಕ್ರಪಾಡಿ. ಸಂಪರ್ಕಿಸಿ 94817 57193.